ಗಿರಿನಾಡಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸಮರ್ಪಕ ನೀರು ಪೂರೈಸಿ ಅಂತ ಖಾಲಿ ಕೊಡ ಹಿಡ್ಕೊಂಡು ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ತಾತ್ವಾರ ಶುರುವಾಗಿದೆ. ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ ಶುರುವಾಗಿದೆ. ಮುದ್ದಾಳ ತಾಂಡ ಸುರಪುರದ ಯಕ್ತಾಪುರ ಗ್ರಾಮದಲ್ಲಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿವೆ. ಮೂಲಭೂತ ಸೌಕರ್ಯ ಒದಗಿಸೋಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಸಿಗೆಯಲ್ಲಿ 15 ದಿನಕ್ಕೊಮ್ಮೆ ಟ್ಯಾಂಕರ್ ನೀರು ಪೂರೈಕೆ ಮಾಡಲಾಗುತ್ತೆ. 15 ದಿನಕ್ಕೊಮ್ಮೆ ಟ್ಯಾಂಕರ್ ನೀರು ಪೂರೈಕೆ ಮಾಡಿದ್ರೆ ಎಲ್ಲಿ ಸಾಕಾಗತ್ತೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಅಲ್ಲಿನ ಅಧಿಕಾರಿ ವರ್ಗದವರು ಈಗ ಏನು ಮಾಡ್ತಾ ಇದ್ದಾರೆ, ಪಾಪ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಓಟ್ ಹಾಕಿಸ್ಕೊಂಡಂತ ಜನಪ್ರತಿನಿಧಿಗಳು ಎತ್ತ ಸಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ? ನೀರಿನ ಟ್ಯಾಂಕ್ನ ಮುಂಭಾಗ ಪ್ರತಿಭಟನೆ, ಖಾಲಿ ಕೊಡ ಹಿಡ್ಕೊಂಡು ಪ್ರತಿಭಟನೆ. ಇತ್ತ ಸಮರ್ಪಕ ನೀರು ಪೂರೈಸಿ ಅಂತೇಳಿ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬಂದೊದಗಿದೆ. ಯಾದಗಿರಿ ಜಿಲ್ಲೆಯ ಮುದ್ನಾಳ ತಾಂಡದ ಸುರಪುರ ಯಕ್ತಾಪುರ ಗ್ರಾಮದಲ್ಲಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೂಲಭೂತ ಸೌಕರ್ಯವನ್ನು ಒದಗಿಸೋಕಾಗ್ತಾ ಇಲ್ಲ ಜಿಲ್ಲಾಡಳಿತಕ್ಕೆ. ಹಾಗಾದ್ರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ? ಕೇಳ್ತಾ ಇರೋದು ಆಸ್ತಿನೋ ಮನೆನೋ ಅಲ್ಲ, ಕುಡಿಯೋಕ್ ನೀರು ಕೊಡಿ ಅಂತ ಅಲ್ಲಿನ ಜನ. ಯಾದಗಿರಿ ಜಿಲ್ಲೆಯ ಮುದ್ನಾಳ್ ದೊಡ್ಡ ತಾಂಡ ಅಂದ್ರೆ ಭೀಮನಗರದಲ್ಲಿ ಇರ್ತಕ್ಕಂಥ 4 ಓಣಿ ಅವ. ಆ 4 ಓಣಿಯಲ್ಲಿ ಒಂದು ಓಣಿಯಲ್ಲಿ ಸರಿಯಾಗಿ ಕುಡಿಯ ನೀರು ಬರದೆ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ಯದ. ಆರೋ ಪ್ಲಾಂಟ್ ಕೂಡ ಇದೇ ಓಣಿಯಲ್ಲಿ ಅದ. ಆರೋ ಪ್ಲಾಂಟ್ ಇದ್ರೂ ಕೂಡ ಅದು ಚಾಲು ಆಗಿಲ್ಲ. ಅವತ್ತು ಜನಗಳು ಏನದ ನೀರಿಗಾಗಿ ಪರದಾಡ್ತಾರೆ. ಈಗ ಜೋಳದ ರಾಶಿ ನಡೆದ, ಮುಂಜಾನೆ ಎದ್ದು ಜನ ಹೋಗ್ಬೇಕು, ಸ್ವಚ್ಛತೆ ಇಲ್ಲ. ಇಲ್ಲಿ ಚರಂಡಿ ತುಂಬಿ ಗಬ್ಬೆದ್ದು ನಾರ್ಲಕತ್ತದ. ಮುಂಜಾನೆ ಕೂಲಿ ಮಾಡ್ಲಕ್ಕೆ ಹೋಗಿ ಸಂಜೆಗೆ ಬಂದು ಮನೆಗೆ ಕುಂದ್ರಲಕ್ಕೆ ಆಗಲ್ಲ. ಅವರು ಬಾಗಿಲು ಮುಚ್ಕೊಂಡು ಮನೆಗೆ ಕುಂದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಇವರು ಯಾವುದೇ ಕಾರಣಕ್ಕೆ ಅಂದಾಗಲ್ಲ, ಹಗಲ ರಾತ್ರಿ ದುಡಿಯಂಥ ಶ್ರಮಜೀವಿಗಳು ಇವರು ತಾಂಡದವರು ನಿವಾಸಿಗಳು ದ್ವಾಮಿಗೆ ಅಂದಂಥ ಪರಿಸ್ಥಿತಿ ಅದ. ಈ ಪಂಚಾಯತಿ ಗ್ರಾಮ ಪಂಚಾಯತ್ ಏನು ಮಾಡ್ತಾರ, ತಾಲೂಕ್ ಪಂಚಾಯತ್ ಏನು ಮಾಡ್ತಾರ, ಜಿಲ್ಲಾ ಪಂಚಾಯತ್ ಏನು ಮಾಡ್ತಾರೆ, ತಕ್ಷಣ ಜಿಲ್ಲಾಧಿಕಾರಿಗಳು ತಾಂಡಕ್ಕೆ ಬರಬೇಕು. ಈ ತಾಂಡದ ನಿವಾಸಿಗಳ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ಆ ಸಂಬಂಧಪಟ್ಟ ಅಧಿಕಾರಿ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲಿ ನೋಡ್ರಿ, ಚರಂಡಿ ನೀರೆಲ್ಲ ಸಿಸಿ ವ್ಯವಸ್ಥೆ ಮ್ಯಾಗೆ ಚರಂಡಿ ಮಾಡಿಸಾರ ಸ್ವಚ್ಛತೆ ಇಲ್ಲ, ಸಿಸಿ ರೋಡ್ ಇಲ್ಲ. ಆ ಲೈಟ್ನ ಕಂಬದ ವೈರೆಲ್ಲ ಜೋತ್ ಬಿದ್ದೋಗ್ಯಾವ. ನಾಳೆಗೆ ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ನಾಳೆಗೆ ಯಾರು ಸತ್ತ ಮ್ಯಾಗ ಬಂತದ್ರಿ. ಈಗ ಅದ್ರ ಸಲುವಾಗಿ ತಕ್ಷಣ ಇಲ್ಲಿ ಬಂದು ಕೇಸಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ಬೇಕು. ಇಲ್ಲದಿದ್ರೆ ಮೆಡಿಕಲ್ ಕಾಲೇಜ್ ಮುಂದೆ ಹೋಗ್ತಕ್ಕಂಥ ಗುಲ್ಬರ್ಗ ಹೋಗ್ತಕ್ಕಂಥ ರೋಡ್ ತಾಂಡದ ಎಲ್ಲರೂ ಕಲ್ತು ಕೇಸಿ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ. ನೀರ್ ಬೇಕು, ನಮ್ಗೆ ನೀರಿಲ್ಲ. ಇದು ನೀರು ಚಾಲು ಯಾವ ತಾಂಡ ಇದು? ಮುದ್ನಾಳ ತಾಂಡ, ದೊಡ್ಡ ತಾಂಡ. ಇದು ಚಾಲು ಆಗ್ಬೇಕು. ಇದು ಚಾಲು ಆಗ್ಬೇಕು. ಈಗ ನೀರು ಬರಲಿಲ್ಲ, ನಮ್ಗೆ ನೀರ್ ಬರವಲ್ದು. ನಾವು ಗಣತ್ ಬರ್ತೀವಿ, ರಾತ್ರಿ ಬೆಳಗ ನೀರಿಸಲಾಗ ಓಡಿ ಆಡಕತ್ತೀವಿ. ಯಾರು ಕೊಡವಲ್ರು. ನಮ್ ನೀರಿದು ಪುಣ್ಯ ಮಾಡ್ಬೇಕು. ಇದು ಈ ಮೋರಿನ್ ಮಾಡ್ಬೇಕು. ಎಲ್ಲ ದಾಮಿ ಕಳ್ಳಾಕತ್ತೆ ಅದ. ನಮ್ಗೆ ಸಂಡಾಸ್ ಇಲ್ಲ, ಏನಿಲ್ಲ. ಬಡವ್ರ ಮನುಷ್ಯರು ನಾವೇನ್ ಮಾಡ್ಬೇಕು? ನಾವೇನ್ ತಿನ್ಬೇಕು? माथे पर घड़िया में माथे पर ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821,
ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.